ನಲ್ಮೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ದಿನದ ತರಗತಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳು. ಈಗಾಗಲೇ ಗೊತ್ತಿರೋ ಹಾಗೆ ಈ ದಿನದ ತರಗತಿಯಲ್ಲಿ 10ನೇ ತರಗತಿಯ ಗದ್ಯ ಭಾಗ 3 ಲಂಡನ್ ನಗರ ವಿ.ಟು. ಗೋಕಾಕ್ ಅವರು ಬರೆದಿರ್ತಕ್ಕಂತಹ ಒಂದು ಪ್ರವಾಸ ಸಾಹಿತ್ಯದ ಬಗ್ಗೆ ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳು. ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ ಎನ್ನುವ ಪ್ರವಾಸ ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಗದ್ಯ ಭಾಗವನ್ನು ಈಗಾಗಲೇ ನೀವು ಅಭ್ಯಾಸ ಮಾಡಿದ್ದೀರ ಮಕ್ಕಳು. ನೀವೆಲ್ಲರೂ ಕೂಡ ಪ್ರವಾಸಕ್ಕೆ ಹೋಗಿದ್ದೀರಾ, ಅನೇಕ ಸ್ಥಳಗಳನ್ನು ಭೇಟಿಯನ್ನು ನೀಡಿದ್ದೀರಾ, ಅನೇಕ ಅನುಭವಗಳನ್ನು ಪಡ್ಕೊಂಡಿದ್ದೀರ ಮಕ್ಕಳು. ಕನ್ನಡ ಸಾಹಿತ್ಯ ಪ್ರಕಾರಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಮುಖ್ಯವಾಗಿ 3 ರೀತಿಯಾಗಿ ವಿಭಾಗೀಕರಿಸಿದ್ದಾರೆ ಮಕ್ಕಳೇ. ಒಂದು ಸ್ಥಳೀಯ ಪ್ರವಾಸ ಸಾಹಿತ್ಯ, ದೇಶೀಯ ಪ್ರವಾಸ ಸಾಹಿತ್ಯ, ಹಾಗೆ ಅಂತಾರಾಷ್ಟ್ರೀಯ ಪ್ರವಾಸ ಸಾಹಿತ್ಯ. ಇಲ್ಲಿ ಮುಖ್ಯವಾಗಿ ಲಂಡನ್ ನಗರ ಅಂತಕ್ಕಂಥದ್ದು ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೊಂದು ದೇಶದ ಜನರ ಜೀವನ, ಸಂಸ್ಕೃತಿ, ಜೀವನ ಶೈಲಿ ಇತ್ಯಾದಿ ಅಂಶಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ವಿ.ಟು. ಗೋಕಾಕ್ ಅವರು ನೋಡಿದಂತಹ, ಕೇಳಿದಂತಹ ತನ್ನ ಅನುಭವಗಳನ್ನು ತನ್ನ ಪುಸ್ತಕದಲ್ಲಿ ಬರವಣಿಗೆ ಮುಖೇನ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ನಮಗೆ ಬಿತ್ತರಿಸಿದ್ದಾರೆ. ಆ ಅಂಶಗಳನ್ನು ಅವರು ನೋಡಿದಂತಹ, ಕೇಳಿದಂತಹ ಅನೇಕ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳಿಗೆ. ನಾವು ಲಂಡನ್ನಿಗೆ ಹೋಗೋಕ್ಕೆ ಆಗದೇ ಇದ್ದರೂ ಕೂಡ ಆ ಲಂಡನ್ನಲ್ಲಿರ್ತಕ್ಕಂತಹ ಒಂದು ವಿಶೇಷತೆಗಳು, ಜನರ ಜೀವನ ಶೈಲಿ, ಸಮಯಕ್ಕೆ ಎಷ್ಟು ಬೆಲೆಯನ್ನು ಕೊಡ್ತಾರೆ ಅವರು ಅಂತಕ್ಕಂಥ ವಿಚಾರಗಳನ್ನು, ಹೆಚ್ಚಿನ ಅಂಶಗಳನ್ನು ಲೇಖಕರು ಈ ಗದ್ಯ ಭಾಗದಲ್ಲಿ ಬಿತ್ತರಿಸ್ತಾರೆ ಮಕ್ಕಳು. ಈ ಗದ್ಯ ಭಾಗವನ್ನು ನಾವು ತಿಳಿದುಕೊಳ್ಳುವ ಮುಂಚಿತವಾಗಿ ಈ ಗದ್ಯ ಭಾಗವನ್ನು ಬರೆದಂತಹ ಲೇಖಕರಾಗಿರ್ತಕ್ಕಂತಹ ವಿ.ಟು. ಗೋಕಾಕ್ ಅವರ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ ಮಕ್ಕಳು. ನೋಡಿ, ಲೇಖಕರಾಗಿರ್ತಕ್ಕಂಥ ವಿ.ಟು. ಗೋಕಾಕ್ ಅವರು, ಇವರ ಕಾವ್ಯನಾಮ ವಿನಾಯಕ. ವಿ.ಟು. ಗೋಕಾಕ್ ಅವರ ಕಾವ್ಯನಾಮ ಯಾವುದು? ವಿನಾಯಕ. ಹಾಗೆ ದ ರಾ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನೆಯ ದತ್ತ. ಹೀಗೆ ಅನೇಕ ಕವಿವರ್ಯರ ಒಂದು ಕಾವ್ಯನಾಮಗಳನ್ನು ನೀವು ಪಟ್ಟಿ ಮಾಡಬೇಕು ಮಕ್ಕಳೇ, ತಿಳ್ಕೋಬೇಕು, ಸಂಗ್ರಹಿಸಿ. ಇದು ಮುಖ್ಯವಾಗಿ ವಿ.ಟು. ಗೋಕಾಕ್ ಅವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಅಂತೇಳಿ. ಇವರ ಕಾವ್ಯನಾಮ ವಿನಾಯಕ. ಇವರ ಕಾಲ ಎಷ್ಟು? 1909. ವಿ.ಟು. ಗೋಕಾಕ್ ಅವರ ಕಾಲ ಎಷ್ಟು? 1909. ವಿ.ಟು. ಗೋಕಾಕ್ ಅವರ ಸ್ಥಳ ಯಾವುದು ಹಾಗಾದರೆ? ಹಾವೇರಿ ಜಿಲ್ಲೆಯ ಸವಣೂರು. ಮತ್ತೊಮ್ಮೆ, ವಿ.ಟು. ಗೋಕಾಕ್ ಅವರ ಸ್ಥಳ ಹಾವೇರಿ ಜಿಲ್ಲೆ ಸವಣೂರು. ಇವರು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಹಾಗೆ ವಿ.ಟು. ಗೋಕಾಕ್ ಅವರ ಬರೆದಿರ್ತಕ್ಕಂತಹ ಕೃತಿಗಳನ್ನು ನಾವು ಗಮನಿಸೋಣ. ಸಮುದ್ರ ಗೀತೆಗಳು, ಪಯಣ, ಉಗಮ, ಈಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ. ಮತ್ತೊಮ್ಮೆ ಗಮನಿಸಿ ಮಕ್ಕಳೇ, ವಿ.ಟು. ಗೋಕಾಕ್ ಅವರು ಬರೆತಕ್ಕಂತಹ ಕೃತಿಗಳು ಯಾವ್ಯಾವ ಹಾಗಾದ್ರೆ ಹೇಳಿ? ಸಮುದ್ರ ಗೀತೆಗಳು, ಪಯಣ, ಉಗಮ, ಈಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ. ನೋಡಿ, ವಿ.ಟು. ಗೋಕಾಕ್ ಅವರಿಗೆ ಅವರು ಬರೆಯತಕ್ಕಂಥ ಅನೇಕ ಕೃತಿಗಳಿಗೆ ಉತ್ತಮವಾಗಿರ್ತಕ್ಕಂತಹ, ಗೌರವಾನ್ವಿತವಾಗಿರ್ತಕ್ಕಂತಹ ಪ್ರಶಸ್ತಿಗಳು ಲಭಿಸಿದೆ ಮಕ್ಕಳೇ. ಅದರಲ್ಲಿ ಮುಖ್ಯವಾಗಿ ದೇವ ಪೃಥ್ವಿ ಅಂತಕ್ಕಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಗಮನಿಸಿ ಮಕ್ಕಳೇ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿ.ಟು. ಗೋಕಾಕ್ ಅವರಿಗೆ ಯಾವ ಕೃತಿಗೆ ಲಭಿಸಿದೆ ಹೇಳಿ ನೋಡೋಣ? ಯಾವ ಪೃಥ್ವಿ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆ ಕನ್ನಡ ಸಾಹಿತ್ಯಕ್ಕೆ ಅತ್ಯುನ್ನತವಾಗಿರ್ತಕ್ಕಂತಹ ಪ್ರಶಸ್ತಿಯಾಗಿರ್ತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿ ಕೂಡ ವಿ.ಟು. ಗೋಕಾಕ್ ಅವರಿಗೆ ಲಭಿಸಿದೆ ಮಕ್ಕಳೇ. ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನೋಡಿ ಮಕ್ಕಳೇ, ನೀವು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಏನು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ,
ಅಂತ ಅವರ ಕವಿಗಳ ಇಡೀ ಮುಂಬಯಿ ಪ್ರಾಂತ್ಯದಲ್ಲೇ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಧಾರವಾಡದ ಕರ್ನಾಟಕ ಕಾಲೇಜಿನ ಗೌರವವನ್ನು ಎತ್ತರಿಸಿದರು. ಎಂಎ ಪ್ರಥಮ ವರ್ಷದಲ್ಲಿದ್ದಾಗ ಹಾಸಿಗೆ ಹಿಡಿದ ತಾಯಿಯವರ ಒತ್ತಾಯಕ್ಕೆ ಮಣಿದು 19 ವರ್ಷದ ಗೋಕಾಕರು ವಕೀಲರೊಬ್ಬರ ಮಗಳಾದ ಶಾರದಾ ಎಂಬ 13 ವರ್ಷದ ಬಾಲೆಯನ್ನು ಕೈ ಹಿಡಿದರು. ರಮಣೀಯತೆಯ ಸೋಕಲ್ಲ ವಯ್ಯಾರದೊನಪಲ್ಲ ಜನ್ಮ ಜನ್ಮಾಂತರಕ್ಕೂ ನಿಂತ ನೆನಪಿಹುದು ಜನ್ಮ ಜನ್ಮ. ವಿವಾಹಕ್ಕೆ ಮುಂಚೆಯೇ ವಿಕ್ರು ಗೋಕಾಕರು ತಮ್ಮ ಕಿರಿವಯಸ್ಸಿನ ಭಾವಿ ಪತ್ನಿಗೆ ಬರೆದ ಪ್ರೇಮ ಪತ್ರಗಳ ಗುಚ್ಛವೇ ಮುಂದೆ ವನಮಾಲಿಯ ಒಲವಿನ ಓಲೆಗಳಾಗಿ ಜೀವನ ಪಾಠ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡವು. ಬಾಳುವ ಸತ್ಯ ಪುಣೆಯಿಂದ ಡೆಕ್ಕನ್ ಎಜುಕೇಷನ್ ಸೊಸೈಟಿಯ ನೆರವು ಪಡೆದ ಗೋಕಾಕರು ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಬಿಎ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಡೆದು ಸವಣೂರಿನ ನವಾಬರಿಂದ ಸನ್ಮಾನಿತರಾದದ್ದು ಒಂದು ವಿಶೇಷ. ಇಂಗ್ಲೆಂಡ್ನ ಈ ಸಮುದ್ರಯಾನದ ಅನುಭವವೇ ಸಮುದ್ರ ಗೀತೆಗಳಾಗಿ ಸಮರಸವೇ ಜೀವನವೆಂಬ ಕಾದಂಬರಿಯ ಒಂದು ಭಾಗವಾಗಿ ಮೂಡಿತು. 1952ರಲ್ಲಿ ತಾವು ಓದಿದ ಧಾರವಾಡದ ಕರ್ನಾಟಕ ಕಾಲೇಜಿಗೆ ಪ್ರಿನ್ಸಿಪಾಲರಾಗಿ ಆಗಮಿಸಿದರು. ಗೋಕಾಕರ ಬಹುಮುಖ್ಯ ಕಾವ್ಯ ಕೃತಿಗಳು ಈ ಅವಧಿಯಲ್ಲೇ ಬೆಳಕು ಕಂಡರು. 7 ವರ್ಷಗಳ ನಂತರ ಅವರು ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ನ ಪ್ರಥಮ ಭಾರತೀಯ ನಿರ್ದೇಶಕರಾಗಿ ನೇಮಕಗೊಂಡರು. ಅಲ್ಲಿಂದ ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ 1970ರಲ್ಲಿ ಸಿಮ್ಲಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನ ನಿರ್ದೇಶಕರಾಗಿ ನಿವೃತ್ತರಾದ ಮೇಲೆ ಅಂದರೆ 1981ರಿಂದ ಅವರು ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಲರ್ನಿಂಗ್ ಡೀಮ್ಡ್ ಯೂನಿವರ್ಸಿಟಿಯ ಕುಲಪತಿಗಳಾಗಿ ನೇಮಕಗೊಂಡರು. ಕಲೋಪಾಸಕ, ಬಾಳ ದೇಗುಲದಲ್ಲಿ, ತ್ರಿವಿಕ್ರಮರ ಆಕಾಶಗಂಗೆ, ಸಮುದ್ರ ಗೀತೆಗಳು ಮುಂತಾದ 25ಕ್ಕೂ ಹೆಚ್ಚಿನ ಕವನ ಸಂಕಲನಗಳು, ಸಮರಸವೇ ಜೀವನ ಎಂಬ ಬೃಹತ್ ಕಾದಂಬರಿ, ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯ, ಗೋಕಾಕರ ಕಾವ್ಯ ಕೃಷಿ 6 ದಶಕಗಳ ಕಾಲ ನಿರಂತರವಾಗಿ ಸಾಗಿತು. ಹೈದರಾಬಾದಿನಲ್ಲಿದ್ದಾಗಲೇ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಗೋಕಾಕರು ಭಾರತ ಸಿಂಧು ರಶ್ಮಿಗೆ 1991ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. The poet's consciousness is like a sensitive plant. It's a touch me not, and it has in it a sensitivity which penetrates in a subtle way whatever the scenes, sights, objects or persons that it comes into contact with. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ, ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರೂ ಆಗಿ ಕಾರ್ಯನಿರ್ವಹಿಸಿದ್ದ ಗೋಕಾಕರು 1958ರಲ್ಲಿ ಬಳ್ಳಾರಿಯಲ್ಲಿ ನಡೆದ 40ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಆಯ್ಕೆಯಾಗಿದ್ದರು. ಬಹುಮುಖ ಪ್ರತಿಭೆಯ ಗೋಕಾಕರು 1992ರ ಏಪ್ರಿಲ್ 24ರಂದು ವಿಧಿವಶರಾದರು. ಒಂದು ಪಟ್ಟಿಯನ್ನು, ಭಾವಚಿತ್ರವನ್ನು ಸಂಗ್ರಹಿಸಿ ಮತ್ತೆ ಅದನ್ನ ಒಂದು ಪುಸ್ತಕದ ರೀತಿಯಲ್ಲಿ ತಯಾರು ಮಾಡಿ ಅವರ ಪರಿಚಯವನ್ನ ನೀವು ಬರೆದು ನೀವು ತರಬೇಕು ಮಕ್ಕಳಿಗೆ. ಹಾಗೆ ಭಾರತ ಸರ್ಕಾರ ಪದ್ಮಶ್ರೀ ಪುರಸ್ಕಾರವು ಕೂಡ ವಿಕ್ರು ಗೋಕಾಕ್ ಅವರಿಗೆ ನೀಡಿದೆ. ಇಷ್ಟು ವಿಕ್ರು ಗೋಕಾಕ್ ಅವರ ಪರಿಚಯ ಮಕ್ಕಳೇ. ಹಾಗೆ ಈ ಲಂಡನ್ ನಗರ ಅಂತಕ್ಕಂತಹ ಗದ್ಯ ಭಾಗ ಏನಿದೆ, ವಿಕ್ರು ಗೋಕಾಕ್ ಅವರ ಸಮುದ್ರದಾಚೆಯಿಂದ ಎನ್ನುವ ಪ್ರವಾಸ ಕಥನದಿಂದ ಈ ಒಂದು ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಮತ್ತೊಮ್ಮೆ ವಿಕ್ರು ಗೋಕಾಕ್ ಅವರ ಸಮುದ್ರದ ಆಚೆಯಿಂದ ಎನ್ನುವ ಪ್ರವಾಸ ಕಥನದಿಂದ ಪ್ರಸ್ತುತ ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಈ ಗದ್ಯ ಭಾಗಕ್ಕೆ ಬರ್ತಕ್ಕಂತಹ ಪದಗಳ ಅರ್ಥವನ್ನ ನೀವು ಗಮನಿಸಿ. ಅಂಜು, ಅಂಜು ಅಂದ್ರೆ ಹೆದರು, ಅಂಜು ಅಂದ್ರೆ ಹೆದರು. ಪೆನ್ನಿ, ಗದೆವಾಗ ಬರ್ತಕ್ಕಂತಹ ಪೆನ್ನಿ, ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥ ಒಂದು ನಾಣ್ಯಕ್ಕೆ ನಾವು ಪೆನ್ನಿ ಅಂತ ಹೇಳಿ ಕರೀತಾರೆ.
ಚಣ್ಣ ಚಣ್ಣ ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಚಣ್ಣ ಅಂದರೆ ಚೆಟ್ಟಿ ಅಂತಕ್ಕಂತಹ ಅರ್ಥ ಬರುತ್ತೆ. ಟೈಪಿಸ್ಟ್ ಬೆರಳಚ್ಚುಗಾರ. ಟೈಪಿಸ್ಟ್ ಅಂದರೆ ಬೆರಳಚ್ಚುಗಾರ. ಟೈಪಿಸ್ಟ್ ಇದು ಇಂಗ್ಲಿಷ್ ಭಾಷೆ ಪದ, ಇದರ ಭಾಷಾಂತರ ಬೆರಳಚ್ಚುಗಾರ ಅಂತೇಳಿ ನೋಡ್ಬೋದು. ಕಾರ್ಕೋನ ಅಂದರೆ ಗುಮಾಸ್ತ. ಸಿಂಪಿಗಾರರು ಅಂತ ಹೇಳಿ ನಾವು ಕರಿತೀವಿ. ಸಿಂಪಿಗಳು ಅಂದ್ರೆ ದರ್ಜಿಯವರು ಅಂತೇಳಿ ನಾವು ನೋಡ್ಬೋದು ಮಕ್ಕಳೇ. ಹಾಗೆ ಈ ಒಂದು ಪ್ರವಾಸ ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂತಹ ಗದ್ಯ ಭಾಗದಲ್ಲಿ ಏನು ಆಶಯವನ್ನು ಒಳಗೊಂಡಿದೆ, ಏನು ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ಪ್ರವಾಸದ ಅನುಭವಗಳ ಒಂದು ಆಸ್ವಾದನೆಯನ್ನು ನಾವು ನೋಡ್ಬೋದು. ಅಂದರೆ ಒಂದು ಹೊಸದಾಗಿರ್ತಕ್ಕಂಥ ಪ್ರವಾಸಕ್ಕೆ ನಾವು ಹೋದಾಗ ಅಲ್ಲಿ ಏನೆಲ್ಲ ಹೊಸ ಹೊಸ ಅನುಭವಗಳು ಅನುಭವಗಳಾಗ್ತದೆ, ನಮ್ಮ ಮನಸ್ಸನ್ನು ಸೆಳೀತದೆ, ನಮ್ಮ ಮನಸ್ಸಿಗೆ ಮುಟ್ಟುತ್ತೆ, ತಟ್ಟುತ್ತೆ. ಹೊಸ ಹೊಸ ಅಂಶಗಳು ಒಂದು ಭಾವನಾ ಲೋಕಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತೆ ಮಕ್ಕಳೇ. ಆ ಅಂಶಗಳನ್ನು ನಾವು ಗಮನಿಸೋಣ. ನೀವು ಕೂಡ ಹೊಸ ಹೊಸ ಸ್ಥಳಗಳಿಗೆ ಭೇಟಿ ಕೊಟ್ಟಾಗಂಥ ಅನುಭವಗಳು ಆಗಿದೆ ಮಕ್ಕಳೇ. ಹಾಗೆ ಲಂಡನ್ ನಗರದ ಒಂದು ಸೌಂದರ್ಯ, ಪ್ರಸ್ತುತ ಈ ಗದ್ಯ ಭಾಗದಲ್ಲಿ ಲಂಡನ್ ನಗರದಲ್ಲಿ ಒಂದು ಯಾವ ರೀತಿಯಾಗಿ ಒಂದು ನಗರಗಳ ಒಂದು ಸೌಂದರ್ಯವನ್ನು ನಾವು ನೋಡ್ಬೋದು, ಅಲ್ಲಿಯ ವಾತಾವರಣ ಹೇಗಿರ್ತದೆ ಅನ್ನೋದ್ರ ಬಗ್ಗೆ. ಹಾಗೆ ಜನರ ಬದುಕು, ಅಲ್ಲಿ ಯಾವ ರೀತಿಯಲ್ಲಿ ಜನರು ಬದುಕ್ತಾರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಜನರ ಒಂದು ಬದುಕು ಹೇಗಿರ್ತದೆ, ಬೇರೊಂದು ದೇಶದ ಜನರ ಬದುಕು ಹೇಗಿರುತ್ತೆ ಅಂತಕ್ಕಂಥ ಅಂಶಗಳನ್ನು ನಾವು ಹೋಲಿಕೆ ಮಾಡ್ಬೋದು. ಹಾಗೆ ಜೀವನದ ಚಿತ್ರಣ, ಯಾವ ರೀತಿಯಾಗಿ ಜೀವನವನ್ನು ನಿರ್ವಹಣೆ ಮಾಡ್ತಾರೆ, ಯಾವ ರೀತಿಯಾಗಿ ಕೆಲಸಗಳನ್ನು ಅವರು ಮಾಡ್ತಾರೆ ಅಂತಕ್ಕಂಥ ಅಂಶಗಳನ್ನು ನಾವು ಹೋಲಿಕೆ ಮಾಡಿ ಗಮನಿಸೋದು. ಅದು ಮುಖ್ಯವಾಗಿ ಲಂಡನ್ ನಗರದಲ್ಲಿ ಲೇಖಕರು ಯಾವ ರೀತಿಯಾಗಿ ಅವ್ರ ಬದುಕನ್ನು ಕಟ್ಟಿಕೊಳ್ತಾರೆ, ಜೀವನವನ್ನು ನಿರ್ವಹಣೆ ಮಾಡ್ತಾರೆ, ಆ ದೇಶದ ಪರಿಸರ ಹೇಗಿರುತ್ತೆ ಅಂತಕ್ಕಂಥ ಅಂಶಗಳನ್ನು ನಮಗೆ ಈ ಭಾಗದಲ್ಲಿ ತಿಳಿಸ್ಕೊಡ್ತಾರೆ ಮಕ್ಕಳೇ. ಅದನ್ನು ನಾವು ಗಮನಿಸೋಣ ಮಕ್ಕಳೇ. ನಿಮ್ಮೆಲ್ಲರೂ ಕೂಡ ಪುಸ್ತಕ ಇದೆ, ಪುಸ್ತಕ ಇಟ್ಕೊಂಡು ತರಗತಿಗೆ ಸಿದ್ಧರಾಗಿದ್ದೀರಾ ಅಂತೇಳಿ ನಾವು ಭಾವಿಸ್ತಿದ್ದೀವಿ ಮಕ್ಕಳೇ. ಈ ಗದ್ಯ ಭಾಗದ ಮಾದರಿ ವಾಚನವನ್ನು ನಾನು ಮಾಡ್ತೀನಿ. ಮತ್ತು ಈ ಗದ್ಯ ಭಾಗದಲ್ಲಿ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತಕ್ಕಂಥ ಅಂಶಗಳನ್ನು ಸವಿಸ್ತಾರವಾಗಿರ್ತಕ್ಕಂಥ ಚಿತ್ರಣವನ್ನು ನಾವು ಗಮನಿಸೋಣ ಮಕ್ಕಳೇ. ಪುಟ ಸಂಖ್ಯೆ 28, ಗದ್ಯ ಭಾಗ 3, ಲಂಡನ್ ನಗರ. ಪ್ರವೇಶ. ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನವು ಒಂದು. ದೇಶ ನೋಡು, ಕೋಶ ಓದು ಎಂಬ ಮಾತಿದೆ. ನಮ್ಮ ಹಳ್ಳಿಗಳಲ್ಲಿ ಅನೇಕ ಗಾದೆ ಮಾತುಗಳನ್ನು ಗಮನಿಸ್ತೀವಿ ಮಕ್ಕಳೇ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಕ್ಕಂತಹ ಉಕ್ತಿಯಂತೆ ದೇಶ ಸುತ್ತು ಕೋಶ ಓದು ಅಂದರೆ ನಮ್ಮ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬರೀ ಕೇವಲ ಬಾವಿಯೊಳಗಿನ ಕಪ್ಪೆ ರೀತಿಯಾಗಿ, ಕೂಪು ಮಂಡುಕ ರೀತಿಯಾಗಿ ಇರಬಾರ್ದು. ಮನೆಯನ್ನು ಬಿಟ್ಟು ಹೊರ ಪ್ರಪಂಚವನ್ನು ನೋಡಿದಾಗ ನಮ್ಮ ಒಂದು ಬುದ್ಧಿಶಕ್ತಿ ಅಂತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಅದಕ್ಕಾಗಿ ದೇಶ ನೋಡು, ಕೋಶ ಓದು ಅಂತಕ್ಕಂತಹ ಮಾತಿದೆ. ಹಾಗೆ ಪುಸ್ತಕದ ಬದನೆಕಾಯಿ ಸಾಂಬಾರೇ ಬರಲ್ಲ ಅಂತ ಹೇಳಿ, ಬರೀ ಪುಸ್ತಕದಲ್ಲಿರ್ತಕ್ಕಂಥ ಚಿತ್ರ ಬರೋದಿಲ್ಲ, ಅಲ್ಲಿರ್ತಕ್ಕಂತಹ ಒಂದು ಅಂಶಗಳನ್ನು ನಾವು ನೋಡಬೇಕು ಅನ್ನುವ ಒಂದು ಅಂಶವನ್ನು ನಾವು ನೋಡ್ಬೋದು. ಹಾಗೆ ಪ್ರವಾಸ ಸಮಯದಲ್ಲಿ ಕೇಳಿದ, ನೋಡಿದ, ಅನುಭವಿಸಿದ ಅಂಶಗಳನ್ನು ಸುಂದರವಾಗಿ ದಾಖಲಿಸುವುದೊಂದು ಕಲೆ. ಬರೀ ನೋಡೋದಷ್ಟೇ ಅಲ್ಲ, ಅದರ ಒಂದು ಚಿತ್ರಣವನ್ನು ಸೆರೆ ಹಿಡಿದು ತನ್ನ ಭಾಷೆಯ ಬಳಕೆಯೊಂದಿಗೆ ಅದನ್ನು ಬರೆಯೋದಿದೆಯಲ್ಲ, ಬರವಣಿಗೆ ಇದೆಯಲ್ಲ, ಅದು ಕೂಡ ಕಷ್ಟಕರ. ಅಂತಹ ಒಂದು ಪ್ರಯತ್ನವನ್ನು ಗೋಕಾಕ್ ಅವರು ಮಾಡಿದ್ದಾರೆ. ಹಾಗೆ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರುವ ವ್ಯಕ್ತಿ ಎಲ್ಲಿದ್ದರೂ ಸಾಂಸ್ಕೃತಿಕ ರಾಯಭಾರಿಯಂತೆಯೇ ನಡೆದುಕೊಳ್ಳುತ್ತಾನೆ. ಗೌರವಾನ್ವಿತ ವ್ಯಕ್ತಿಗಳು ಅವರೆಲ್ಲರಿಗೂ ಕೂಡ ಗೌರವ ತಂದುಕೊಡುವಂತಹ ಕೆಲಸ ಕಾರ್ಯಗಳನ್ನೇ ಮಾಡಬೇಕು ಮತ್ತು ಮಾಡ್ತಾರೆ ಅಂತಕ್ಕಂತಹ ಒಂದು ಅಂಶವನ್ನು ಮನಸ್ಸೆಷ್ಟು ಸುಂದರವಾಗಿರುತ್ತೆ, ಮನೆ ಎಷ್ಟು ಸುಂದರವಾಗಿರುತ್ತೆ, ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಸುಂದರವಾಗಿರ್ತಕ್ಕಂಥ ಅಂಶಗಳನ್ನು ಲೇಖಕರು ಹೇಳ್ತಾರೆ. ಪ್ರವಾಸವು ಅನುಭವವನ್ನು ಹೆಚ್ಚಿಸುತ್ತದೆ. ಪ್ರವಾಸ ಏನನ್ನು ಹೆಚ್ಚಿಸುತ್ತದೆ? ಅನುಭವಗಳನ್ನು, ಹೊಸ ಹೊಸ ಅನುಭವಗಳನ್ನು ಹೆಚ್ಚಿಗೆ ಆಗ್ತದೆ ಅಂತಕ್ಕಂಥದ್ದು. ವೈವಿಧ್ಯಮಯವಾಗಿರ್ತಕ್ಕಂತಹ ಜೀವನ ದರ್ಶನವಾಗುತ್ತದೆ. ವೈವಿಧ್ಯಮಯ, ವಿವಿಧ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಚಿತ್ರಣವನ್ನು ಕಣ್ಣಿಗೆ ಬೀಳ್ತದೆ. ಅನೇಕ ವಿಚಾರಗಳನ್ನು ನೋಡ್ತೀವಿ, ಕೇಳ್ತೀವಿ, ನಮ್ಮ ಬೌದ್ಧಿಕ ಮಟ್ಟ ಹೆಚ್ಚಿಗೆ ಆಗ್ತದೆ ಅಂತಕ್ಕಂಥದ್ದು. ವಿದೇಶಗಳಲ್ಲಿ ಸಾಹಿತಿಗಳನ್ನು, ವಿವಿಧ ಕ್ಷೇತ್ರದ ಸಾಧಕರನ್ನು ಹೇಗೆ ಸ್ಮರಣೀಯವಾಗಿ ಉಳಿಸಿಕೊಂಡಿದ್ದಾರೆ ಎಂಬುದನ್ನು ಅರಿಯುವ ಪ್ರವಾಸ ಕಥನ ಈ ಪಠ್ಯಭಾಗ. ಈ ಪಠ್ಯಭಾಗದಲ್ಲಿ ನಾವು ಏನನ್ನ ಗಮನಿಸ್ತೀವಿ ಅಂತಂದರೆ, ಒಂದು ಲಂಡನ್ ನಗರ ಅಂತಕ್ಕಂಥ ನಗರದಲ್ಲಿ
ಕವಿಗಳನ್ನ, ಸಾರ್ವಭೌಮರನ್ನ, ಸಂತರನ್ನ ಯಾವ ರೀತಿಯಾಗಿ ಗೌರವಪೂರ್ವಕವಾಗಿ ಅವರು ನೋಡ್ಕೊಳ್ತಾರೆ, ಮತ್ತೆ ಹಿಂದಿನ ಇತಿಹಾಸ ಮುಂದಿನ ತಲೆಮಾರುಗಳಿಗೆ ಹೇಗೆ ಕೊಂಡೊಯ್ತಾರೆ ಅಂತಕ್ಕಂಥ ವಿಚಾರವನ್ನ ನಮಗೆ ಈ ಒಂದು ಗದ್ಯ ಭಾಗದಲ್ಲಿ ಲೇಖಕರು ತಿಳಿಸ್ಕೊಡ್ತಾರೆ ಮಕ್ಕಳೇ. ನೋಡಿ ಪುಟ ಸಂಖ್ಯೆ 28. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗಲಾಗುವುದಿಲ್ಲ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತದೆ. ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಹಳಿ, ಎಲೆಕ್ಟ್ರಿಕ್ ಗಾಡಿ, ನಿಲ್ಮನೆ ಎಲ್ಲ ಒಳಗೆ. ಒಮ್ಮೊಮ್ಮೆ ನೆಲದ ಕೆಳಗೆ 50 ಫೂಟು ಹೋಗಿರುತ್ತೇವೆ. ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಿಮಿಷಕ್ಕೊಂದರಂತೆ ಕತ್ತಲು ಗವಿ ಒಳಗಿಂದ ಹಾಯ್ದು ಗಾಡಿಗಳು ದಡ ದಡ ಹೋಗುತ್ತಿರುತ್ತವೆ. ವಿಚಿತ್ರ ಸೃಷ್ಟಿ, ಎಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಇಳಿಯುವುದು ಹೇಗೆ? ಅದಕ್ಕಾಗಿ ಎಸ್ಕಲೇಟರ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು, ಅನಾಯಾಸವಾಗಿ ಮೇಲೆ ಇಲ್ಲವೇ ಕೆಳಗೊಯ್ದು ಬಿಡುತ್ತವೆ. ಪೇಟೆಯಲ್ಲಿ ತಿರುಗಾಡಿದೆ. ಓಲ್ವರ್ತ ಎಂಬ ಸ್ಟೇಷನರಿ ಅಂಗಡಿಯು ನೋಡುವ ಹಾಗಿದೆ. ಎಲ್ಲ ಥರದ ಸಾಮಾನುಗಳನ್ನು ಇಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಈ ಅಂಗಡಿಯ ವಿಧ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕಂತಹದು. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಬೂಟು, ಕಾಲು ಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಇಲ್ಲಿ ದೊರೆಯುತ್ತದೆ. ಸ್ಟ್ರಾಂಡ್ದಲ್ಲಿಯ ಸ್ಯಾವ್ಯೂ ಸಿಂಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇಲ್ಲಿಯ ಒಂದು ಸಾದಾ ಸೂಟು ಹೊಲಿಯಬೇಕಾದರೂ ಸುಮಾರು 100 ರೂಪಾಯಿ ಬೇಕು. ಆದರೆ 50 ಶಿಲಿಂಗಿ ಟೈಲರ್ಸ್, 50 ಶೀಲಿಂಗಿನ ಸಿಂಪಿಗಳು ಎಂಬ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆ ಇವೆ. ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದ ಹಾಗೆ ಕಾಣುತ್ತದೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ. ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣ್ಣಿಗಳಿರುತ್ತಾರೆ. ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರಕೋನ ಒಬ್ಬ ಹೆಣ್ಣು ಮಗಳು. ಸಿನಿಮಾ ಗೃಹಗಳಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನ ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನ ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಮತ. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದೆ. ಇಲ್ಲಿಯ ಇಂಡಿಯಾ ಆಫೀಸ್ ನೋಡುವ ಹಾಗಿದೆ. ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತದೆ. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ. ಹಿಂದೂಸ್ತಾನದಲ್ಲಿ ಪ್ರಕಟವಾಗುವಂಥವೂ ಕೂಡ ಇಲ್ಲಿ ನೋಡಬಹುದು. ಈ ಕಚೇರಿಯಿಂದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲ ಸಾಮ್ರಾಜ್ಯ ವೈಭವವು ಕಂಡುಬರುವುದು. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತಿನ ಕಚೇರಿ, 108 ಬ್ಯಾಂಕ್ಗಳು, ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗುಬಡಿಸುವಂತೆ ನೆನೆದಿವೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿ. ಮಕ್ಕಳೇ, ಇವತ್ತಿನ ತರಗತಿ ಇಷ್ಟೇ. ನೋಡಿ, ವಿ.ಕೃ. ಗೋಕಾಕ್ ಅವರು ನಮ್ಮ ದೇಶವನ್ನ ಬಿಟ್ಟು ಬೇರೊಂದು ದೇಶದ
ಒಂದು ಅನೇಕ ಅಂಶಗಳನ್ನು, ಸಂಸ್ಕೃತಿಯನ್ನು, ಜನರ ಜೀವನದ ಚಿತ್ರಣವನ್ನು ತನ್ನ ಬರವಣಿಗೆಯಲ್ಲಿ ಹೇಳಿದ್ದಾರೆ ಮಕ್ಕಳೇ. ಅದೇ ಸಮುದ್ರದ ಆಚೆಯಿಂದ ಅಂತಕ್ಕಂಥ ಒಂದು ಪ್ರವಾಸ ಕಥನ. ಇದರಿಂದ ಈ ಲಂಡನ್ ನಗರ ಅಂತಕ್ಕಂತಹ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಮಕ್ಕಳು. ನಿಮ್ಗೆ ಗೊತ್ತಿರೋ ಹಾಗೆ ಈ ಲಂಡನ್ ನಗರದಲ್ಲಿ ಏನೆಲ್ಲ ಹೊಸ ಹೊಸ ಅಂಶಗಳು ಸಿಗ್ತದೆ ಅಂತಕ್ಕಂಥ ಅಂಶಗಳನ್ನ ಎಳೆಯಾಗಿ ಅವರ ಮಾತುಗಳಲ್ಲಿ ಬಿತ್ತರಿಸ್ತಾ, ನಗೆಯ ಚಟಾಕಿಗಳನ್ನು ಹಾಕ್ತಾ, ಒಂದು ವಿಚಾರವನ್ನ ಮಾಡುವಂತಹ, ಚರ್ಚೆಗೆ ಒಂದು ಗ್ರಾಸವಾಗುವಂತಹ ಅಂಶಗಳನ್ನ ನಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಮಕ್ಕಳು. ನೋಡಿ, ಅವರು ಹೇಳಿದಾಗ ಆರಂಭದಲ್ಲಿ ಏನು ಹೇಳ್ತಾರೋ ಅವರು, ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ನೋಡಿ, ಲಂಡನ್ ನಗರ, ಪಟ್ಟಣ ಹಂಗಂದ ತಕ್ಷಣವೇ ನಮಗೆ ಗೊತ್ತಾಗಬೇಕು, ಇದೊಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಪ್ರಪಂಚ, ವಿಶಾಲವಾಗಿರ್ತಕ್ಕಂಥ ಪ್ರಪಂಚ. ಅಲ್ಲಿ ಯಾವುದೇ ರೀತಿ ಅಡೆತಡೆಗಳು ಇಲ್ಲ ಅನ್ನೋ ರೀತಿ ನಮಗೆ ಭಾಸ ಆಗ್ತದೆ. ನೋಡಿ, ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗೋದಾಗುವುದಿಲ್ಲ. ಅಲ್ಲಿ ಲಂಡನ್ ನಗರದಲ್ಲಿ ಒಂದು ಎತ್ತರವಾಗಿರ್ತಕ್ಕಂತಹ ಬಸ್ಸುಗಳು ಅನಾಯಾಸವಾಗಿ ಚಲಿಸ್ತಾ ಇರ್ತವೆ. ಆದರೆ ಅಲ್ಲಿಯ ಒಂದು ಜನರ ದಟ್ಟಣೆಗಳು, ಓಡಾಟ, ಒಂದು ಆಚೆ ಈಚೆ ಒಂದು ಏನು ಜನಗಳು ಹೋಗ್ತಾ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಸ್ಸುಗಳು ಓಡಾಡಲಿಕ್ಕೆ ಕಷ್ಟ ಅನ್ನೋ ರೀತಿಯಲ್ಲಿ ಯಾವಾಗಲೂ ಕೂಡ ಎಡೆಬಿಡದೆ ಜನರು ಓಡಾಡ್ತಾ ಇರ್ತಾರೆ. ಕೆಲಸಕ್ಕಾಗಿ ಕೆಲಸ ಮುಗಿಸ್ಕೊಂಡು ಬರುವಂಥವ್ರು, ಹೋಗುವಂಥವ್ರು, ವ್ಯಾಪಾರ ವಹಿವಾಟುಗಳು ಎಲ್ಲ ಜಗ ಮುಗಿಸ್ತಾ ಇರ್ತವೆ ಅಂತಕ್ಕಂಥ ಅಂಶವನ್ನ ಅವರು ನೋಡ್ತಾರೆ ಮಕ್ಕಳೇ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗ್ತದೆ. ಈ ಜನರ ದಟ್ಟಣೆಗಳಿದ್ದಾಗ ಅಲ್ಲಲ್ಲಿ ನಿಲ್ಲಿಸಿ ಅವರು ಮುಟ್ಟುವಂತಹ, ತಲುಪುವಂತಹ ಸ್ಥಳಗಳನ್ನ ನಿಧಾನವಾಗಿ ತಲುಪುವಂತೆ ಆಗ್ತದೆ ಮಕ್ಕಳೇ. ಇದನ್ನ ತಪ್ಪಿಸುವುದಕ್ಕಾಗಿ ಈ ಅಂಶವನ್ನ, ಬಸ್ಸುಗಳು ಓಡಾಟದ ಒಂದು ಹಿನ್ನೆಲೆಯನ್ನು ನೋಡಿದಾಗ ಎಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಗುವಂತಹ ಸಂದರ್ಭಗಳು ಇರ್ತದೆ, ಮತ್ತು ಜನರ ದಟ್ಟಣೆ ಇದ್ದಾಗ ನಾವು ಅತಿ ಬೇಗವಾಗಿ ಕಚೇರಿಗಳಿಗೆ ಹೋಗ್ಲಿಕ್ಕಾಗೋದಿಲ್ಲ, ತಲುಪಿಸುವಂತಹ ಸ್ಥಳಗಳಿಗೆ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಭೂಮಿಯ ಒಳಭಾಗದಲ್ಲಿ ಮೇಲ್ಗಡೆ ಅನಾಯಾಸವಾಗಿ ಜನರು ಓಡಾಡ್ತಾ ಇರ್ತಾರೆ, ಬಸ್ಸುಗಳು ವಾಹನಗಳು ಓಡಾಡ್ತಿರ್ತವೆ. ಆದರೆ ಜನರ ದಟ್ಟಣೆಯನ್ನ ಒಂದು ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಭೂಗರ್ಭದಲ್ಲಿ ಅವರು ಗಾಡಿಯನ್ನ ತೆಗೆದುಕೊಂಡು ಹೋಗಿರೋ ಮಕ್ಕಳು. ಎಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರ ನೋಡಿ. ಅಲ್ಲಿ ಎಲೆಕ್ಟ್ರಿಕ್ ಗಾಡಿ ನಿಲುಮನೆ ಎಲ್ಲ ಒಳಗೆ ನೋಡಿ. ರೈಲುಗಳು ಓಡಾಡ್ಲಿಕ್ಕೆ ಹಳಿಗಳು ಬೇಕಲ್ವ, ಆ ಹಳಿಗಳನ್ನು ಕೂಡ ಭೂಗರ್ಭದಲ್ಲಿಯೇ ಜೋಡಿಸಿದ್ದಾರೆ. ಇಳಿಯೋದಕ್ಕೆ, ಹತ್ತಲಿಕ್ಕೆ, ಮತ್ತೆ ಅಲ್ಲಿ ಗಾಡಿಯನ್ನ ಕಾಯಲಿಕ್ಕೆ, ರೈಲು ಗಾಡಿಗಳನ್ನ ಕಾಯಲಿಕ್ಕೆ ನಿಲ್ಲುವಂತಹ ಸ್ಥಳವೂ ಕೂಡ ಎಲ್ಲ ಭೂಗರ್ಭದಲ್ಲಿ ಕೆಳಭಾಗದಲ್ಲಿಯೇ ಮಾಡಿದ್ದಾರೆ ಮಕ್ಕಳೇ. ನೋಡಿ, ಅಷ್ಟೇ ಅಲ್ಲ, 50 ಫೂಟು ಹೋಗಿರುತ್ತೇವೆ ನೋಡಿ. ಅಲ್ಲಿ ಭೂಗರ್ಭದಲ್ಲಿ ರೈಲುಗಳು ಹೋಗ್ಲಿಕ್ಕೆ ಏನು ಇಳಿಬೇಕಲ್ವಾ, ಸುಮಾರು 50 ಅಡಿಯಷ್ಟು ಆಳವಾಗಿ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಮಕ್ಕಳೇ. ನೋಡಿ, ಎಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಸಾಧನೆಗಳನ್ನ ಲಂಡನ್ ನಗರದಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, 50 ಫೂಟು ಹೋಗಿರುತ್ತೇವೆ, ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಜನರು ಉಸಿರಾಡಲಿಕ್ಕೆ ಗಾಳಿ ಬೇಕು, ಒಳ್ಳೆಯ ವಾತಾವರಣ ಬೇಕು, ಬೆಳಕು ಬೇಕು, ಎಲ್ಲವನ್ನೂ ಕೂಡ ಅಲ್ಲಿ ಭೂಗರ್ಭದ ಒಳಭಾಗದಲ್ಲಿಯೇ ಮಾಡಿದ್ದಾರೆ. ನೋಡಿ, ಲೇಖಕರು ತಾನು ನೋಡಿರ್ತಕ್ಕಂಥ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾರೆ. ನಿಮಿಷಕ್ಕೊಂದರಂತೆ ಕತ್ತಲುಗಳ ಒಳಗಿಂದ ಆಯ್ದು ಗಾಡಿಗಳು ದಡದಡ ಹೋಗುತ್ತಿರುತ್ತವೆ. ದಡದಡ ಅಂತಕ್ಕಂತಹ ಪದ ಅನುಕರಣ, ಅವ್ಯಯ. ನೋಡಿ, ಕೆಲವಂತಹ ಶಬ್ದಗಳನ್ನ ನಾವು ಅನುಕರಣೆಯನ್ನ ಮಾಡ್ತೀವಿ. ಅಂತಹ ಅನುಕರಣೆ ಮಾಡುವಂತಹ ಪದಗಳನ್ನ ಅನುಕರಣ, ಅವ್ಯಯಗಳು ಅಂತ ಕರಿತೀವಿ. ಗಂಟೆ ಹೇಗೆ ಬಾರಿಸಿತು? ಡಣ ಬಾರಿಸಿತು. ಹಾವು ಹೇಗೆ ಹೋಯಿತು? ಸರಸರನೆ ಹೋಯಿತು. ಸರಸರ, ಡಣ, ಹಾಗೆ ದಡ, ಇವೆಲ್ಲವೂ ಕೂಡ ಅನುಕರಣ, ಅವ್ಯಯಕ್ಕೆ ಒಳಗೊಂಡಿರ್ತಕ್ಕಂತಹ ಪದಗಳು ಮಕ್ಕಳೇ. ಗಮನಿಸಿಲಿ, ಇದೊಂದು ವಿಚಿತ್ರ ಸೃಷ್ಟಿ. ಒಂದು ಮನುಷ್ಯನ ನಿರ್ಮಿತವಾಗಿರ್ತಕ್ಕಂತಹ ಪರಿಸರ, ಮನುಷ್ಯನಿಗೆ ಅವನ ಅನುಕೂಲಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಅಂಶಗಳನ್ನ ನಮಗೆ ಲೇಖಕರು ಹೇಳ್ತಾರೆ ಮಕ್ಕಳು. ಅಲ್ಲಿ ವಾಹನದ ಒಂದು ಜನರ ದಟ್ಟಣೆಯ ಸಲುವಾಗಿ ವಾಹನಗಳು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ನಿಂತು ಹೋಗಬೇಕಾಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕಾಗಿ ಮನುಷ್ಯ ಭೂಗರ್ಭದಲ್ಲಿ ಗಾಡಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇಂತಹ ಸಾಧನೆ
ಅಂತಹ ಒಂದು ಮಹಾನ್ ವ್ಯಕ್ತಿಗಳು ಆ ದೇಶದಲ್ಲಿದ್ದಾರೆ. ಮತ್ತೆ ನಿಮಿಷಕ್ಕೊಂದರಂತೆ ಆ ಕತ್ತಲೆಯಲ್ಲಿ ಆ ರೈಲು ಗಾಡಿಗಳು ಹೋಗ್ತಾನೆ ಇರ್ತವೆ, ವಿದ್ಯುತ್ ಚಾಲಿತ ಗಾಡಿಗಳು ಹೋಗ್ತಾನೆ ಇರ್ತವೆ. ಅಲ್ಲಿ ಹತ್ತಿಕ್ಕೆ ಇಳಿಲಿಕ್ಕೆ ವಯಸ್ಸಾಗಿರ್ತವೆ, ವೃದ್ಧರು ಇರ್ತಾರೆ, ಮಕ್ಕಳು ಇರ್ತವೆ. ಅಲ್ಲಿ ಹತ್ತಿಕ್ಕೆ ಇಳಿಲಿಕ್ಕೆ ಎಸ್ಕಲೇಟರ್ ಎಂಬ ಮೆಟ್ಲುಗಳನ್ನ ಮಾಡಿದ್ದಾರೆ. ಎಸ್ಕಲೇಟರ್ಸ್ ಮಕ್ಕಳು ನೀವೆಲ್ಲ ನೋಡಿದಿರ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಏನು ಮಾಡ್ತಾರೆ, ಮಾಲ್ಗಳಿರ್ತವೆ. ಆ ಮಾಲ್ಗಳಲ್ಲಿ ನಿಂತ್ಕೊಂಡ್ರೆ ಸಾಕು, ಅದಕ್ಕೆ ಮೆಟ್ಲುಗಳು ಹೋಗ್ತಾ ಇರ್ತವೆ, ಇಳಿತಾ ಇರ್ತವೆ. ಅದರಲ್ಲಿ ನಿಂತ್ಕೊಂಡ್ರೆ ನಾವು ಅನಾಯಾಸವಾಗಿ ಮೇಲ್ಗಡೆ ಹೋಗ್ಬೋದು ಮತ್ತೆ ಕೆಳಗಡೆ ಬರಬಹುದು. ಈ ರೀತಿಯ ವ್ಯವಸ್ಥೆಯನ್ನು ಕೂಡ ಲಂಡನ್ ನಗರದಲ್ಲಿ ಮಾಡಿದ್ದಾರೆ ಮಕ್ಕಳೇ. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು, ಅನಾಯಾಸವಾಗಿ ಮೇಲೆ ಇಲ್ಲವೇ ಕೆಳಗೆ ಬಿಡುತ್ತವೆ. ಮೆಟ್ಟಿಲನ್ನು ನಿಂತರೆ ಸಾಕು, ಅದು ಮೇಲ್ಗಡೆ ತಗೊಂಡು ಹೋಗುತ್ತೆ ಮತ್ತೆ ಪುನಃ ಕೆಳಗಡೆ ಬಿಡುತ್ತೆ. ಯಾವುದೇ ರೀತಿಯ ಒಂದು ವೃದ್ಧರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಯಾರಿಗೂ ಕೂಡ ತೊಂದರೆ ಆಗದೇ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಿ ಮುಂದೆ ಏನು ಹೇಳ್ತಾರೆ ನೋಡಿ. ಪೇಟೆಯಲ್ಲಿ ತಿರುಗಾಡಿದೆ, ಅಷ್ಟೆಲ್ಲ ನೋಡಿ ಆದ್ಮೇಲೆ ಲೇಖಕರು ನಗರದ ಸುತ್ತ ಹೋಗೋಣ, ಚೂರು ತಿರುಗಾಡೋಣ ಅಂತೇಳಿ ಅವ್ರಿಗೆ ಅನಿಸುತ್ತೆ. ಅಲ್ಲಿ ತಿರುಗಾಡ್ತಾರೆ. ಅಲ್ಲಿ ಅವರಿಗೆ ಒಂದು ಓಲ್ವಾರ್ತ ಅಂತಕ್ಕಂಥ ಒಂದು ಸ್ಟೇಷನರಿ ಅಂಗಡಿ, ಎಲ್ಲ ಸಿಗ್ತಕ್ಕಂಥ ಅಂಗಡಿ ಅವ್ರ ಕಣ್ಣಿಗೆ ಬೀಳುತ್ತೆ. ಓಲ್ವಾರ್ತ ಅಂತ ಸ್ಟೇಷನರಿ ಅಂಗಡಿ ಅವರು ನೋಡ್ತಾರೆ. ಎಲ್ಲ ತರಹದ ಸಾಮಾನುಗಳು ಇಲ್ಲಿ ಸಿಗ್ತದೆ. ಎಲ್ಲ ತರಹದ ಸಾಮಾನುಗಳು, ಗೃಹ ಉಪಯೋಗಿ ಸಾಮಾನುಗಳು ಎಲ್ಲವೂ ಕೂಡ ಸಿಗ್ತವೆ. ಎಷ್ಟು ಹಣಕ್ಕೆ? 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಪೆನ್ನಿ ಅಂತಂದ್ರೆ ಅಲ್ಲಿ ಒಂದು ನಾಣ್ಯ. ನಮ್ಮಲ್ಲಿ ರೂಪಾಯಿ ಹೇಗೋ ಹಾಗೆ ಲಂಡನ್ ನಗರದಲ್ಲಿ ಪೆನ್ನಿ ಅಂತಕ್ಕಂಥದ್ದು ಒಂದು ನಾಣ್ಯದ ಹೆಸರು. ಅಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಈ ಅಂಗಡಿಯ ವಿಧ ವಿಧ ಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕಂಥದ್ದು. ಇಲ್ಲಿ ಒಂದು ಜನರ, ಲಂಡನ್ ನಗರದ ಜನರ ಒಂದು ಬುದ್ಧಿ ಚಮತ್ಕಾರ, ಒಂದು ಬೌದ್ಧಿಕ ಶಕ್ತಿ ಹೆಚ್ಚಿಗೆ ಇದೆ. ಮತ್ತು ಅವರು ಹೊಸ ಹೊಸ ರೀತಿಯಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದನ್ನ ಲೇಖಕರು ಗಮನಿಸ್ತಾರೆ. ಅಲ್ಲಿ ನೋಡಲ್ಲಿ ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಮಹಾಕೋಶ ಅಂತ ಮಹಾ ಅಂದರೆ ದೊಡ್ಡದಾಗಿರ್ತಕ್ಕಂತಹ, ಜೊತೆಗೆ ಮಹಾಕಾವ್ಯ ಅಂತಂದ್ರೆ ಎಲ್ಲ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಕುವೆಂಪುರವರ ಮಹಾಕಾವ್ಯ ಯಾವ ಮಕ್ಕಳೇ ಆಗಿದ್ರೆ ಶ್ರೀ ರಾಮಾಯಣ ದರ್ಶನಂ. ಹೇಗೆ ಶ್ರೀರಾಮಾಯಣ ದರ್ಶನ ಕುವೆಂಪುರ ದೊಡ್ಡ ಮಹಾಕಾವ್ಯ ಎಲ್ಲವನ್ನು ಕೂಡ ಒಳಗೊಂಡಿದೆಯೋ ಹಾಗೆ ಈ ಓಲ್ವರ್ತ ಅಂಗಡಿಯಲ್ಲೂ ಕೂಡ ಎಲ್ಲ ವಸ್ತುಗಳು ಸಿಗ್ತದಂತೆ. ಏನೇನು ಸಿಗ್ತದೆ ಹಾಗಾದಲ್ಲಿ? ಬೂಟು, ಕಾಲು ಚೀಲ, ಚೆನ್ನ, ಸಾಬೂನು, ಔಷಧ, ಪುಸ್ತಕಗಳು, ಅಡುಗೆಯ ಪಾತ್ರೆಗಳು, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಇಲ್ಲಿ ದೊರೆಯುತ್ತವೆ. ನೋಡಿ, ಏನು ಮನುಷ್ಯನಿಗೆ ಏನು ಬೇಕೋ ಎಲ್ಲವೂ ಕೂಡ ಆ ಓಲ್ವರ್ತ ಅಂಗಡಿಯ ಸ್ಟೇಷನರಿ ಅಂಗಡಿಯಲ್ಲಿ ಸಿಗುವಂತೆಯೇ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂಗಡಿ ಒಳಗಡೆ ಹೋದರೆ ಸಾಕು, ಎಲ್ಲ ವಸ್ತುಗಳು ನಮಗೆ ಏನು ಬೇಕು ಎಲ್ಲ ವಸ್ತುಗಳನ್ನು ಅಲ್ಲಿ ಒಂದೇ ಕಡೆ ಸಿಗುವಂತೆ ಒಂದು ವ್ಯವಸ್ಥೆಯನ್ನು ಆ ಲಂಡನ್ ನಗರದಲ್ಲಿ ಮಾಡಿದ್ದಾರೆ ಮಕ್ಕಳೇ. ನೋಡಿ, ಅದ್ಭುತವಾಗಿರ್ತಕ್ಕಂಥ ಅಂಶಗಳನ್ನು ತಿಳಿಸ್ಕೊಡ್ತಾರೆ. ಹಾಗೆ ಸ್ಟ್ರಾಂಡ್ದಲ್ಲಿಯ ಶಾವಿಯ ಶಿಲ್ಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಶಿಲ್ಪಿಗಳು ಶಿಂಗಾರರು ಅಂತೇಳಿ ಹಳ್ಳಿಗಳಲ್ಲಿ ಕರೀತಾರೆ. ಶಿಲ್ಪಿಗಳು ದರ್ಜಿಯವರು, ಬಟ್ಟೆಯನ್ನು ಹೊಲಿಯುವಂಥವರು. ಅಲ್ಲಿ ಇದರಂತೆ ಇಲ್ಲಿಯ ಒಂದು ಸಾದಾ ಸೂಟು ಹೊಲಿಯಬೇಕಾದರೆ ಸುಮಾರು 100 ರೂಪಾಯಿ ಬೇಕು. ಒಂದು ಸಾದಾ ಸೂಟ್, ಒಂದು ಸೂಟನ್ನು ಹಾಕೋಬೇಕು, ಕೋಟು ಸೂಟು ಹಾಕೊಂಡ್ಲಿಕ್ಕೆ ಅಥವಾ ಹೊಲಿಸ್ಕೊಂಡ್ಲಿಕ್ಕೆ 100 ರೂಪಾಯಿ ಬೇಕಂತೆ. ಆದರೆ ಇಲ್ಲಿ 50 ಶೀಲಿಂಗ್ ಟೈಲರ್ಸ್, 50 ಶಿಲಿಂಗಿನ ಶಿಲ್ಪಿಗಳು ಅಂಥೇಳಿ ಒಂದು ಸಂಸ್ಥೆ, ಶಾಖೆಯನ್ನು ಲಂಡನ್ ನಗರದಲ್ಲಿ ಎಲ್ಲ ಕಡೆ ಇದಾವಂತೆ. ಕಡಿಮೆ ಆ ಒಂದು ಹಣಕ್ಕೆ ಅಲ್ಲಿ ಒಂದು ನೋಡಲಿಕ್ಕೆ ಒಂದು ಸೀದಾ ಸಾದವಾಗಿರ್ತಕ್ಕಂತಹ ಕೋಟನ್ನು ಹೊಲಿಲಿಕ್ಕಾಗಿಯೇ ಅಲ್ಲಲ್ಲಿ ವಿವಿಧ ಶಾಖೆಗಳನ್ನು ಅಲ್ಲಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಶಿಲ್ಪಿಗಳು ಕಡಿಮೆ ಹಣಕ್ಕೆ ಕೋಟನ್ನು ಹೊಲಿದು ಕೊಡ್ತಾರಂತೆ. ಜೊತೆಗೆ ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ ಹಾಗೆ ಕಾಣ್ತದೆ. ನೋಡುವ ಲೇಖಕರಿಗೆ ಒಂದು ರೀತಿ ಅಲ್ಲಿ ಜನರ ಓಡಾಟ ಎಲ್ಲ ಗಮನಿಸಿ ಅಲ್ಲಿ ನಮ್ಮ ದೇಶದಲ್ಲಿ ನೋಡಿದಾಗ ಹೆಣ್ಣು ಮಕ್ಕಳು ಗೌರವಯುತವಾಗಿ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅನ್ನೋ ರೀತಿಯಲ್ಲಿ ನಾವು ನೋಡ್ಬೋದು ಹಳ್ಳಿಗಳಲ್ಲಿ.
ಆದರೆ ಆ ಲಂಡನ್ ನಗರದಲ್ಲಿ ಈಗಲೂ ಕೂಡ ನಮ್ಮ ದೇಶದಲ್ಲಿ ನಗರದಲ್ಲಿ ಇವತ್ತು ಹೆಣ್ಮಕ್ಳು ಕೆಲಸಗಳಿಗೆ ಹೋಗುವಂತಹದ್ದು ಮತ್ತು ವಿದ್ಯಾಭ್ಯಾಸವನ್ನು ಮಾಡುವಂತಹದ್ದು ಮಾಡ್ತಾ ಇದ್ದಾರೆ. ಅದು ಹೆಣ್ಣುಮಕ್ಳಿಗೆ ಒಂದು ಶಿಕ್ಷಣ ದೊರೆತ ಮೇಲೆ ಅವರು ಕೂಡ ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಲಂಡನ್ ನಗರದಲ್ಲೂ ಕೂಡ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಹೆಚ್ಚಿದ್ದ ಹಾಗೆ ಕಾಣ್ತದೆ. ಯಾಕಾಗಿ ಅಂತಂದರೆ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ನೋಡಿ, ಎಲ್ಲ ಹೆಣ್ಣು ಮಕ್ಕಳೇ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅಲ್ಲಿ ಸಿಗ್ತಾರೆ, ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಅಂತಕ್ಕಂಥ ಅಂಶವನ್ನು ಕೂಡ ಲೇಖಕರು ಹೇಳ್ತಾರೆ. ಎಲ್ಲೆಲ್ಲಿ ಯಾವ ಕೆಲಸಗಳನ್ನು ಮಾಡ್ತಾರೆ? ಉಪಹಾರ ಗೃಹಗಳಲ್ಲಿ, ಹೋಟೆಲ್ಗಳಲ್ಲಿ. ಇಲ್ಲಿ ಮಾಣಿಗಳಿಲ್ಲ. ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣ್ಣಿಗಳಿರುತ್ತಾರೆ. ಅಮ್ಮಣ್ಣಿಗಳು ಹೆಣ್ಣು ಮಕ್ಕಳು ಅಂತೇಳಿ ಬೆಂಗಳೂರಲ್ಲಿ ಅಮ್ಮಣ್ಣಿಗಳು ಅಂತೇಳಿ ಕರಿತೀವಿ. ನಾವು ಹಳ್ಳಿ ಕಡೆ ಗೃಹಿಣಿಯರು ಅಂತೇಳಿ ಕರಿತೀವಿ. ಮನೆಯಲ್ಲಿ ಇರ್ತಕ್ಕಂಥವ್ರು ಅಂತ ಕರಿತೀವಿ. ಹೆಣ್ಣು ಮಕ್ಕಳನ್ನ ಬೆಂಗಳೂರು ಕಡೆ ಅಮ್ಮಣ್ಣಿಗಳು ಅಂತೇಳಿ ಕರೀತಾರೆ. ಅದನ್ನೇ ವಿಕ್ರು ಗೋಕಾಕ್ ಅವರು ಲಂಡನ್ ನಗರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಮಕ್ಕಳು ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಅದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ ಉಪಹಾರ ಗೃಹಗಳಲ್ಲಿ ಅಲ್ಲಿ ಮಾಣಿಗಳಿಲ್ಲ. ಮಾಣಿಗಳಿಂದ ಹೋಟೆಲ್ ಹೋದ ತಕ್ಷಣವೇ ಸಪ್ಲೈಗಳು ಅಂತ ಇರ್ತಾರೆ. ಬಂದು ಏನು ಬೇಕ್ರಿ ಅಂತ ಕೇಳ್ತಾರೆ. ಅವರು ಇಡ್ಲಿ, ವಡ, ಸಾಂಬಾರು, ಟೀ, ಕಾಫಿ, ದೋಸೆ ಈ ರೀತಿಯಾಗಿ ಲಂಡನ್ ನಗರದಲ್ಲಿ ಹೆಣ್ಮಕ್ಳುಗಳು ಬಂದು ಅಲ್ಲಿ ನಮ್ಮಿಂದ ಆರ್ಡರ್ನ ತೆಗೆದುಕೊಳ್ತಾರೆ. ಯಾವುದಾದ್ರೂ ಒಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್, ಕಾರ್ಕೋನ ಒಬ್ಬ ಹೆಣ್ಣು ಮಗಳು. ನಮ್ಮಲ್ಲಿ ಯಾವ ರೀತಿಯಾಗಿ ಪುರುಷ ಪ್ರಧಾನವಾಗಿರ್ತಕ್ಕಂತಹ ಕೆಲಸಗಳು ಅಥವಾ ಪುರುಷ ಪ್ರಧಾನವಾಗಿರ್ತಕ್ಕಂತಹ ಮನೆಗಳು ಇದಾವೋ ಹಾಗೆಯೇ ಅಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರಂತೆ. ನೋಡಿ ಮಕ್ಕಳಿಗೆ ಈಗ ಕೂಡ ನಮ್ಮಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಇನ್ನೂ ಮನೆ ಬಿಟ್ಟು ಹೊರಗೆ ಹೋಗದೇ ಇರತಕ್ಕಂಥ ಹೆಣ್ಣುಮಕ್ಕಳನ್ನು ನಾವು ನೋಡ್ತೀವಿ. ಮಕ್ಕಳೇ ನಗರದಲ್ಲಿ ಇತ್ತೀಚೆಗೆ ಹೆಣ್ಣುಮಕ್ಕಳು ಒಂದು ಏನು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಪ್ರಪಂಚ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ನಾವು ಬದಲಾವಣೆ ಆಗಿಲ್ಲ ಹೊಂದ್ಕೊತಾ ಇದ್ದೀವಿ. ಹೆಣ್ಣುಮಕ್ಕಳು ಕೂಡ ಮತ್ತೆ ಓದು ಶಿಕ್ಷಣವನ್ನು ಪಡ್ಕೋತಾ ಇದ್ದಾರೆ. ಕೆಲಸಗಳಿಗೆ ಕಳಿಸುವಂತಹ ವ್ಯವಸ್ಥೆ ಇದೆ. ಆದರೆ ಲಂಡನ್ ನಗರದಲ್ಲಿ ಅತಿ ಹೆಚ್ಚು ಇದೆ ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ಸಿನಿಮಾ ಗೃಹಗಳಲ್ಲಿ ನಮ್ಮ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು. ಸಿನಿಮಾ ಮಂದಿರಗಳಲ್ಲಿ ನಮಗೆ ಕುತ್ಕೊಳ್ಳಲಿಕ್ಕೆ ಸೀಟನ್ನು ಸ್ಥಳಾವಕಾಶವನ್ನು ತೋರಿಸ್ತಾರಲ್ಲ, ಅವರು ಕೂಡ ಹೆಣ್ಣು ಮಕ್ಕಳೇ. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಯರನ್ನು ಇಟ್ಟಿದ್ದಾರೆ. ಅಲ್ಲಿ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳು ಅಲ್ಲಿ ಒಂದು ವ್ಯವಸ್ಥೆಯನ್ನು ಹೆಣ್ಣು ಮಕ್ಕಳು ಕಾಲೇಜುಗಳಲ್ಲಿ ನೋಡ್ಕೊಳ್ಳಲಿಕ್ಕೆ ಅಲ್ಲಿ ಈ ದರ್ಜೆಯ ನೌಕರರು ಏನಿದ್ದಾರೆ ಅವರನ್ನು ಕೂಡ ಸಿಪಾಯಿನಿಯರನ್ನು ಕೂಡ ಅಲ್ಲಿ ಹೆಣ್ಣು ಮಕ್ಕಳನ್ನೇ ಇಟ್ಟಿದ್ದಾರಂತೆ, ತೆಗೆದುಕೊಳ್ತಾರಂತೆ, ಕೆಲಸಕ್ಕೆ ನಿಯೋಜನೆಯನ್ನು ಮಾಡ್ತಾರಂತೆ. ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಮತ. ನೋಡಿ, ಅವರ ಅಭಿಲಾಷೆ. ಬೇರೆ ಬೇರೆ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ, ಸ್ಥಳಾವಕಾಶನ ಕೊಟ್ಟಿದ್ದಾರೆ, ಮತ್ತು ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹಾಗಾಗಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಗೌರವಗಳನ್ನು ಅತ್ಯಾದರಗಳಿಂದ ನೋಡಿಕೊಳ್ಳುವಂತಹ ಒಂದು ಅಂಶಗಳನ್ನು ನಾವು ನೋಡ್ಬೋದು ಅಂತಕ್ಕಂಥ ಅಂಶವನ್ನು ನಿಮಗೆ ಲೇಖಕರು ಸೂಕ್ಷ್ಮವಾಗಿ ಚಿಂತನೆಗೆ ಒಳಪಡಿಸುವಂತಹ. ಹಾಗಾಗಿ ನಮ್ಮ ದೇಶದಲ್ಲಿ ಅಂತ ಪ್ರಶ್ನೆಯನ್ನು ಹಾಕಿದಾಗ ಇನ್ನೂ ಅಲ್ಪ ಸ್ವಲ್ಪ ಇನ್ನೂ ಅಂತಹ ಒಂದು ವಾತಾವರಣಗಳಿಲ್ಲ. ಇನ್ನು ಹೆಣ್ಣು ಮಕ್ಕಳು ಇನ್ನು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ಮತ್ತು ಆ ಕೆಲಸಗಳಿಗೆ ಕಳಿಸ್ತಾ ಇಲ್ಲ ಪೋಷಕರು. ಈ ರೀತಿಯಾಗಿ ನಮ್ಮ ದೇಶದಲ್ಲೂ ಕೂಡ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವಂತಿಕೆಯೂ ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಮಕ್ಕಳಿಗೆ. ಈಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದು. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಪೂರ್ಣಕವಾಗಿ ಕೆಲಸ ಕಾರ್ಯಗಳಲ್ಲಿ ನಾವು ನೋಡುವಂಥ ಅಂಶಗಳನ್ನು ಗಮನಿಸ್ಬೋದು ಮಕ್ಕಳಿಗೆ. ಇಲ್ಲಿಯ ಇಂಡಿಯಾ ಆಫೀಸ್ ನೋಡುವ ಹಾಗಿದೆ. ಇಂಗ್ಲೆಂಡ್ನಲ್ಲಿ ಒಂದು ಇಂಡಿಯಾ ಆಫೀಸ್ ಅಂತ ಹೇಳಿದೆ, ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಅಲ್ಲಿ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ವಾಚನಾಲಯ ಅಂತಂದರೆ ಗ್ರಂಥಾಲಯಕ್ಕೆ ವಾಚನಾಲಯ ಅಂತೇಳಿ ನಾವು ನೋಡ್ಬೋದು ಮಕ್ಕಳೇ. ಅನೇಕ ಮಹತ್ವದ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಹಿಂದುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ. ನೋಡಿ ಮಕ್ಕಳೇ, ಲಂಡನ್ ನಗರದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಕರ್ನಾಟಕದ ಲೇಖಕರು ಬರೀತಕ್ಕಂತಹ ಪುಸ್ತಕಗಳು ಸಿಗ್ತದೆ, ಪತ್ರಿಕೆಗಳನ್ನು ನಾವು ಅಲ್ಲಿ ನೋಡ್ಬೋದು. ಅಂತಹ ಅದ್ಭುತವಾಗಿರ್ತಕ್ಕಂತಹ ವಸ್ತು ಸಂಗ್ರಹಾಲಯ, ವಾಚನಾಲಯ ಅಲ್ಲಿ ನಾವು ನೋಡ್ಬೋದು. ಎಲ್ಲ ರೀತಿಯ ಪುಸ್ತಕಗಳು, ಓದಲಿಕ್ಕೆ ಅನುಕೂಲ ಆಗುವಂತಹ ಪುಸ್ತಕಗಳು ಅಲ್ಲಿ ನಾವು
ಸಂಗ್ರಹಿಸಿಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ಗಮನಿಸಬಹುದು. ಸಂಗ್ರಹ ಪ್ಲಸ್ ಆಲಯ, ಸಂಗ್ರಹಾಲಯ, ಸವರ್ಣ ದೀರ್ಘ ಸಂಧಿ. ಗಮನಿಸಿ ಮಕ್ಕಳೇ, ಸವರ್ಣ ದೀರ್ಘ ಸಂಧಿ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಮತ್ತು ಉತ್ತರ ಪದದ ಮೊದಲಿಗೆ ಆಕಾರ. ಸವರ್ಣಾಕ್ಷರಗಳು ಒಂದರ ಮುಂದೆ ಒಂದು ಬಂದು ಸಂಧಿಸಿದಾಗ ಹೇಳಿ ಮಕ್ಕಳೇ, ಅದೇ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಮಕ್ಕಳೇ. ಇಂತಹ ಸವರ್ಣ ದೀರ್ಘ ಸಂಧಿಗೆ ನೀವು ಅನೇಕ ಉದಾಹರಣೆಗಳನ್ನು ನೀವು ಕಲಿಬೇಕು, ಬರೀಬೇಕು. ಗಮನಿಸಿ ಮಕ್ಕಳೇ, ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ. ಅಲ್ಲಿ ಹಿಂದೂಸ್ತಾನದಲ್ಲಿ ಇರ್ತಕ್ಕಂತಹ ಅನೇಕ ಕಲೆಗಳಿಗೆ ಸಂಬಂಧಿಸಿದಂತಹ, ಲಲಿತ ಕಲೆಗಳಿಗೆ ಸಂಬಂಧಿಸಿದ ಅನೇಕ ಕಲಾಕೃತಿಗಳನ್ನು ಕೂಡ ನಾವಲ್ಲಿ ನೋಡ್ಬೋದು. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಅಲ್ಲಿಗೆ ಬರ್ತವೆ. ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ನಾವು ನೋಡ್ಬೋದು. ಮತ್ತೆ ಹಿಂದೂಸ್ತಾನದಲ್ಲಿ ಪ್ರಕಟವಾಗುವಂತಹ ಪತ್ರಿಕೆಗಳು ಕೂಡ ಅಲ್ಲಿ ಬರ್ತದೆ. ಈ ಕಚೇರಿ ಇದ್ದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡುಬರುವುದು. ಚೇರಿಂಗ್ ಕ್ರಾಸ್ ಅಂತೇಳಿ ಒಂದು ಓಣಿ ಇದೆ. ಅಲ್ಲಿ ಆ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯದ ಒಂದು ವೈಭವವನ್ನು, ಅಂದರೆ ಆ ಲಂಡನ್ ನಗರದಲ್ಲಿರ್ತಕ್ಕಂತಹ ಒಂದು ವೈಭವ ಸಂಸ್ಕೃತಿಯನ್ನು ನಾವಲ್ಲಿ ಗಮನಿಸ್ಬೋದು. ಏನೆಲ್ಲ ನೋಡ್ಬೋದಲ್ಲಿ, ಇಂಡಿಯಾ ಆಫೀಸ್, ಅದರ ಹತ್ತಿರ ಆಫ್ರಿಕನ್ ಕಚೇರಿ ಇದೆ. ಇನ್ನೊಂದು ವಸಾಹತಿನ ಕಚೇರಿಯನ್ನು ನೋಡ್ಬೋದು. 108 ಬ್ಯಾಂಕ್ಗಳು, ದೊಡ್ಡ ಕಂಪನಿಗಳ ಕಚೇರಿಗಳನ್ನು ನಾವಲ್ಲಿ ಗಮನಿಸ್ಬೋದು. ಎಲ್ಲವೂ ಕೂಡ ದಂಗುಬಡಿಸುವಂತೆ ಒಂದು ರೀತಿ ಹೆದರಿಕೆ ಹುಟ್ಟಿಸುವಂತಹ ಎತ್ತರವಾಗಿರ್ತಕ್ಕಂತಹ ಭವ್ಯವಾಗಿರ್ತಕ್ಕಂತಹ ಕಟ್ಟಡಗಳನ್ನು ನಾವು ಅಲ್ಲಿ ನೋಡ್ಬೋದಾಗಿದೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ನೋಡಿ, ಆಯಾ ದೇಶದಲ್ಲಿರ್ತಕ್ಕಂತಹ ಅನೇಕ ವಹಿವಾಟುಗಳು, ಆಡಳಿತಾತ್ಮಕ ಕೆಲಸ ಕಾರ್ಯಗಳನ್ನು ಕೂಡ ಆ ಒಂದು ಕಚೇರಿಯಿಂದ ನೋಡ್ಬೋದು. ಎಲ್ಲವೂ ಕೂಡ ಅಲ್ಲಿಯೇ ಆ ಚೇರಿಂಗ್ ಕ್ರಾಸ್ ಅಂತಕ್ಕಂತಹ ಓಣಿಯಲ್ಲಿಯೇ ನಾವು ನೋಡ್ಬೋದು ಅಂತಕ್ಕಂಥ ಅಂಶವನ್ನು ಲೇಖಕರು ನಮಗೆ ತಿಳಿಸ್ಕೊಡ್ತಾರೆ. ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿ. ಇಂತಹ ಆ ಚೇರಿಂಗ್ ಕ್ರಾಸಿನ ಓಣಿ ಏನಿದೆ, ಬೀದಿ ಏನಿದೆ, ಅದು ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಕಚೇರಿಗಳು ಕೂಡ ಆ ಓಣಿಯಲ್ಲಿ ಇವೆ ಅಂತಕ್ಕಂಥ ಅಂಶವನ್ನು ಲೇಖಕರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ. ಇಷ್ಟು ಅಂಶಗಳನ್ನು ಗಮನಿಸಿ ಮಕ್ಕಳೇ. ನೀವು ಕೂಡ ಲೇಖಕರು ಹೇಗೆ ಲಂಡನ್ ನಗರದ ಅಂಶಗಳನ್ನು, ನಮಗೆ ಸವಿಸ್ತಾರವಾಗಿರ್ತಕ್ಕಂಥ ಅಂಶಗಳನ್ನು ಹೇಳಿದ್ರು ನೋಡಿ. ಅಲ್ಲಿ ಲಂಡನ್ ನಗರದಲ್ಲಿ ಅವರು ಹೋಗಿದ್ದು, ಅಲ್ಲಿ ನೋಡಿರ್ತಕ್ಕಂಥ ಒಂದು ಹೊಸ ವಾತಾವರಣ, ಜನರ ಜೀವನ ಶೈಲಿ, ಹೆಣ್ಣು ಮಕ್ಕಳಿಗೆ ಅವರಿಗೆ ನಡೆಸಿಕೊಳ್ಳುವಂತಹ ಒಂದು ರೀತಿ ರಿವಾಜುಗಳು, ಭವ್ಯವಾಗಿರ್ತಕ್ಕಂತಹ ಕಟ್ಟಡಗಳು, ಮತ್ತು ಆ ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಓಣಿ, ಅದ್ರ ಜೊತೆಗೆ ಒಂದು ವೋಲ್ವರ್ತ್ ಅಂತಕ್ಕಂಥ ಸ್ಟೇಷನರಿ ಅಂಗಡಿ, ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ. ಹಾಗೆ ನೀವು ಕೂಡ ಸ್ಥಳೀಯವಾಗಿ ನಿಮ್ಮ ಊರಿನ ಅಕ್ಕಪಕ್ಕವಾಗಿರ್ತಕ್ಕಂಥ ಒಂದು ಹೊಸ ಸ್ಥಳಗಳನ್ನು ನೀವು ನೋಡಬೇಕು ಮಕ್ಕಳೇ. ನಿಮ್ಮ ಅನುಭವಗಳನ್ನು ಒಂದು ಪುಸ್ತಕದಲ್ಲಿ ನಿಮಗೆ ಗೊತ್ತಿರುವ ಭಾಷೆಯಲ್ಲಿಯೇ ಅದನ್ನು ದಾಖಲಿಸ್ತಾ ಹೋಗಿ ಮಕ್ಕಳೇ. ತುಂಬ ಅದ್ಭುತವಾಗಿರ್ತದೆ. ಇಷ್ಟು ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಈ ಗದ್ಯ ಭಾಗವನ್ನು ನೀವು ಓದ್ಕೋಬೇಕು. ಓದಿದ ತರುವಾಯ ನೀವು ಭಾಷಾಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಈ ಪಾಠವನ್ನು ಓದ್ಕೊಂಡು ನೀವು ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಅನುಭವಗಳನ್ನು ನೀವು ದಾಖಲಿಸ್ತಿದ್ರೆ ಅದ್ಭುತವಾಗಿರ್ತದೆ. ಸ್ಥಳೀಯವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು, ನೀವು ನೋಡಿರ್ತಕ್ಕಂಥ ಪ್ರದೇಶದ ಒಂದು ವರ್ಣನೆಯನ್ನು ನೀವು ಬರೆದು ನಮಗೆ ತರಬೇಕು ಶಾಲೆಗೆ ಮಕ್ಕಳೇ. ಹಾಗೆ ವಿ.ಕು. ಗೋಕಾಕ್ ಅವರ ಒಂದು ಪರಿಚಯ ಏನಿದೆ, ಪರಿಚಯವನ್ನು ನೀವು ವಾಕ್ಯ ರೂಪದಲ್ಲಿ, ಪರೀಕ್ಷಾ ದೃಷ್ಟಿಯಿಂದ ವಾಕ್ಯ ರೂಪದಲ್ಲಿ ನೋಡದೆ ಬರೆಯೋದನ್ನು ನೀವು ಕಲಿಬೇಕು ಮಕ್ಕಳು. ಅದನ್ನು ನೋಡೋದಕ್ಕೆ ಬರೆಯೋದು ನಮಗೆ ತರಬೇಕು ಶಾಲೆಗೆ ಮಕ್ಕಳೇ. ಇಷ್ಟು ವಿಚಾರವನ್ನು ನಾವು ಇವತ್ತಿನ ಸಹ ತಿಳ್ಕೊಂಡ್ವಿ. ಈ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ತಿಳಿಯೋಣ. ಧನ್ಯವಾದಗಳು.
recognize this if you've seen the film Skyfall. There is a scene in Skyfall where Daniel Craig slides down the escalator following Javier Bardem, and that happened right here. The things that stop you from sliding down have actually been removed.